ನವೀನ್ ಶಂಕರ್ದು ಈ ವಾರ ನೋಡ್ದವ್ರು ಏನಂತಾರೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಇದಕ್ಕಿಂತ ಮುಂಚೆ ಪಂಡಿತ್ ಆಗಿ ನೋಡಿದ್ವಿ ಸಲಾರಲ್ಲಿ. ಅಲ್ಲಿದ್ದ ಪಂಡಿತ್ ಇಲ್ಲಿ ಸಿದ್ಧಾರ್ಥ ಆಗಿ ಕಾಣಿಸ್ಕೊತಾನೆ. ಇಲ್ಲಿರುವಂತ ಸಿದ್ಧಾರ್ಥ್ ಇನ್ನೊಂದ್ ರೀತಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋತಾನೆ. ಆ ಟ್ರಾನ್ಸ್ಫಾರ್ಮೇಶನ್ ನೋಡಿ ಶಾಕ್. ಈ ಹಿಂದೆ ಪೃಥ್ವಿರಾಜ್ ಅವರ ಗೋಟ್ ಸಿನಿಮಾ ನೋಡಿದ್ರಲ್ಲ, ಗೋಟ್ ಲೈಫ್, ಅವರ ಒಂದು ಟ್ರಾನ್ಸ್ಫಾರ್ಮೇಶನ್ ಲಿಟ್ರಲಿ ಸೈಕ್ ಆಗ್ಬಿಟ್ಟು ಎಲ್ಲರನ್ನ ಅಳ್ಳಾಡ್ಸ್ಬಿಟ್ಟಿತ್ತು ಆ ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ನಮ್ ನವೀನ್ ಶಂಕರ್ ಅವರು ಕೂಡ ಬೇರೆ ರೀತಿನೇ ಟ್ರಾನ್ಸ್ಫಾರ್ಮೇಶನ್ ಆಗಿ ಎಲ್ಲರನ್ನು ಅಳ್ಳಾಡ್ಸ್ಬಿಟ್ಟಿದ್ದಾರೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ಸಿನಿಮಾದ ಟೈಟಲ್ ಅಲ್ಲೇ ಇದೆ, ನೋಡ್ದವ್ರು ಏನ್ ಅನ್ಕೋತಾರೆ. ಮನೆ ಒಳಗಡೆನೆ ಕುಡಿತಾ ಕೂತಿದ್ದಾನೆ. ನೋಡ್ದವ್ರು ಏನ್ ಅನ್ಕೋತಾರೆ, ಯಾರ್ದೋ ಮನೆಯಲ್ಲಿ ಉಳ್ಕೊಳ್ಳೋದು ಅಂದ್ರೆ ತಮಾಷೆನಾ? ನೋಡ್ದವ್ರು ಏನ್ ಅನ್ಕೋತಾರೆ. ಈ ನೋಡ್ದವ್ರು ಏನ್ ಅನ್ಕೋತಾರೆ ಅನ್ನೋ ಒಂದು ವರ್ಡ್ ಸಿದ್ಧಾರ್ಥ್ ಒಳಗಡೆ ಡಾರ್ಕ್ ಆಗಿ ಮೂಡ್ಬಿಟ್ಟಿರ್ತದೆ. ಸಿದ್ಧಾರ್ಥ್ ಒಬ್ಬ ಇಲ್ಲಿ ವೆಬ್ ಡಿಸೈನರ್. ಹೊಸ ಹೊಸ ವೆಬ್ ನ ಡಿಸೈನ್ ಮಾಡ್ಕೊಂಡು ಹೊಸ ಹೊಸ ಹುಡುಗಿರ ಜೊತೆ ಚಿಲ್ ಮಾಡೋದಿಲ್ಲ, ಮೋಸ ಹೋಗಿರ್ತಾನೆ. ಈಗಿರ್ಬೇಕಾದ್ರೆ ಸಡನ್ ಆಗಿ ಅವ್ರ ಡ್ಯಾಡಿ ಎಕ್ಸ್ಪೈರ್ ಆಗೋಗ್ತಾರೆ. ಹೊಸ ಲೋಕ ಕರೀತಾ ಇರ್ತದೆ, ಹೋಗ್ಬಿಡ್ತಾರೆ. ಈ ಒಂದು ಆಗತ್ತನ್ನ ತಡ್ಕೊಳ್ಳೋದಕ್ಕಾಗದೆ ಸಿದ್ಧಾರ್ಥ್ ಬೇರೆ ಡಿಸಿಷನ್ ಗೆ ತಗೋತಾನೆ. ಕೆಲ್ಸ ಬಿಡ್ತಾನೆ, ಬೇಕಾದ್ನೆಲ್ಲ ಬಿಟ್ಬಿಡ್ತಾನೆ. ಒಂದ್ ಕಡೆ ಕಾಣದೇ ಇರೋ ಜಾಗಕ್ಕೆ ಹೊಟ್ಟೋಗ್ಬಿಡ್ತಾನೆ. ಅವನ್ ಎಲ್ಗ ಹೋಗ್ತಾನೆ ಅಂತ ನೀವು ಥಿಯೇಟರ್ ಹೋಗಿ ನೋಡ್ಬೇಕೀಗ. ಈ ಸಿನಿಮಾ ನೋಡೋದಕ್ಕೆ ಮೇನ್ ಆಗಿ ನವೀನ್ ಅವರ ಟ್ರಾನ್ಸ್ಫಾರ್ಮೇಶನ್ ಆಗೇನೆ. ಈ ಸಿನಿಮಾದಲ್ಲಿ ಮಾತಾಡಿರುವಂತ ಭಾಷೆಗಳು ಸ್ಪೀಚ್ಲೆಸ್. ನಾವೆಲ್ಲ ಹೆಂಗೆ ಲೋಕಲ್ ಅಲ್ಲಿ ಫ್ರೆಂಡ್ಸ್ ಗಳ ಜೊತೆ ಬೈದಾಡ್ಕೊಂಡೆಲ್ಲ ಮಾತಾಡ್ತಿರ್ತೀವೋ, ಸೇಮ್ ಅದೇ ವರ್ಡ್ಸ್ ಗಳನ್ನ ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ. ಫುಲ್ ಸೈಕ್ ಆಗಿದೆ ಮರ್ಯಾ. 2 ಗಂಟೆ 16 ನಿಮಿಷ ಇರೋ ಈ ಸಿನಿಮಾ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಲ್ಯಾಗ್ ಮಾಡ್ತದೆ. ಎದ್ದು ಹೋಗ್ಬಿಡ್ಬೇಕು ಅನ್ನೋ ಒಂದು ಫೀಲಿಂಗ್ ಕೂಡ ತರಿಸುತ್ತೆ. ಜೊತೆಗೆ ಗ್ರಿಪ್ ಆಗು ಕೂಡ ಇಡ್ಕೋತದೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ, ಏನಾಗಬಹುದು ಅನ್ನೋ ಒಂದು ಟೆನ್ಷನ್ ಅಲ್ಲಿ. ಫಸ್ಟ್ ಹಾಫ್ 20 ಮಿನಿಟ್ಸ್ ಸೂಪರ್. ಮೊದ್ಲೇ ಹೇಳ್ದಂಗೆ ಲ್ಯಾಂಗ್ವೇಜ್ ಗಳು, ಬಾಡಿ ಲ್ಯಾಂಗ್ವೇಜ್ ಗಳು, ಇದರಿಂದ ಆಡಿಯನ್ಸ್ ನ ಸಖತ್ತಾಗಿ ಇಂಪ್ರೆಸ್ ಮಾಡ್ಬಿಟ್ಟಿದ್ದಾರೆ. 20 ನಿಮಿಷ ಕರೆಕ್ಟ್ ಆಗಿ ಹಿಡ್ಕೋತದೆ. ಅದಾದ್ಮೇಲೆ ಸ್ವಲ್ಪ ನಿಧಾನಕ್ಕೆ 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 ಕೆಳಗಡೆ ಹೋಗ್ಬಿಡ್ತದೆ. ಆಡಿಯನ್ಸ್ ಎಲ್ಲ ಮೇನ್ ಆಗಿ ವೇಟ್ ಮಾಡ್ತಿದ್ದು ಮೋನು ಗೌಡ. ಕರೆಕ್ಟ್ ಆಗಿ ಕೇಳಿಸಿಲ್ಲ ಅಲ್ವಾ? ಮೋನು ಗೌಡ ವಿಶೇಷ ಪಾತ್ರದಲ್ಲಿ ಮೋನು ಗೌಡ ಅವ್ರು ಆಕ್ಟ್ ಮಾಡಿದ್ದಾರೆ ಅಂತ ಸ್ಕ್ರೀನ್ ಓಪನಿಂಗ್ ಗಳೇ ತೋರಿಸಿದ್ಮೇಲೆ ಆಡಿಯನ್ಸ್ ಗಳೆಲ್ಲ ತುಂಬಾನೇ ವೇಟ್ ಮಾಡ್ತಾ ಇದ್ರು. ಇವಳು ಯಾಕೆ ಇಲ್ಲಿ ಬಂದು ಯಾವ ರೀತಿ ಆಕ್ಟ್ ಮಾಡಿರಬಹುದು? ಓಲ್ಡ್ ಈಸ್ ಗೋಲ್ಡ್, ಯು ನೋ ವಾಟ್ ಐ ಆಮ್ ಟಾಕಿಂಗ್. ಬಟ್ ಸಿನಿಮಾದಲ್ಲಿ ಮೋನುಗೌಡ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲಪ್ಪ. ಇನ್ನೊಂದು ಮೇನ್ ಸೀನು ಈ ಸಿನಿಮಾದಲ್ಲಿ ಎಲ್ಲ ಮಾಸ್ ಮಸಾಲಾ ಆಡಿಯನ್ಸ್ ಗಳಿಗೆ ಇಷ್ಟ ಆಗೋದು ಅಪೂರ್ವ ಭರದ್ವಾಜ್. ಬೀಚ್ ಇಂದ ಸ್ಟೈಲ್ ಆಗಿ ಬಿಕ್ನಿಲ್ ಬಂದ ತಕ್ಷಣ ಎಲ್ಲ ಶಾಕ್, ವಾವ್ ಏನದು ಅಂತ. ನಾನೇನ್ ಸುಮ್ನೆನಾ? ನಾನು ಕೂಡ. ಸೆಕೆಂಡ್ ಹಾಫ್ ಅಲ್ಲಿ ಗ್ರಿಪ್ ಆಗಿ ಹಿಡ್ಕೋತಾರೆ ಒಬ್ಬ ಚಿಕ್ಕ ಹುಡುಗ. ನಿಮ್ಮನ್ನೆಲ್ಲ ಉರಿ ಕಾಯ್ಕೊಂಡು ಇಂಗ್ಲಿಷ್ ಮಾತಾಡೋದು ಅಂದ್ರೆ ತಮಾಷೆನಾ? ಇಂಗ್ಲಿಷ್ ಮಾತಾಡ್ತಾನೆ, ಆಡಿಯನ್ಸ್ ಗೆ ಲವ್ ಮಾಡಿಸ್ಬಿಡ್ತಾನೆ. ಆ ಲೆವೆಲ್ ಅಲ್ಲಿ ಇದೆ ಆ ಹುಡುಗನ ಆಕ್ಟಿಂಗ್. ಇನ್ನು ಮೇನ್ ಆಗಿ ಈ ಸಿನಿಮಾದಲ್ಲಿ ಮಸಾಲಾ, ಯು ನೋ ವಾಟ್ ಐ ಆಮ್ ಟಾಕಿಂಗ್. ಮಸಾಲೆಗೆ ಮಸಾಲೆ ಅರ್ದ್ಬಿಟ್ಟಿದ್ದಾರೆ ನವೀನ್ ಅಣ್ಣ ಅವರು ಈ ಸಿನಿಮಾದಲ್ಲಿ. ಒಂದು ಲೆವೆಲ್ಗೆ ಎಂಜಾಯ್ನು ಕೂಡ ಮಾಡ್ತಾರಪ್ಪ, ಅದು ಫೀಲಿಂಗ್ಸ್. ಆದ್ರೆ ಮೋಸ ಮಾತ್ರ ಆಗಲ್ಲ. ಎಲ್ಲಾ ಸಿನಿಮಾದಲ್ಲೂ ಕೊನೆ ಎಂಡಿಂಗ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಇರ್ತದೆ. ಈ ಸಿನಿಮಾದಲ್ಲೂ ಕೂಡ ಹ್ಯಾಪಿ ಎಂಡಿಂಗ್ ಇದೆ. ಬಟ್ ಅವ್ರ ತಾಯಿ ಏನಾದ್ರು ಅನ್ನೋದು ಸಸ್ಪೆನ್ಸ್. ಇದೊಂದು ಮಾತ್ರ ತಲೆ ಒಳಗಡೆ ಈಗ್ಲೂ ಕೂತ್ಕೊಂಡ್ಬಿಟ್ಟಿದೆ. ಥಿಯೇಟರ್ ಒಳಗಡೆ 3 ಜನ ಎದ್ದೋಟೋದ್ರು ಇಂಟರ್ವಲ್ ಆದ್ಮೇಲೆ. ಬಿಕಾಸ್ ಬತ್ತ ಸ್ಟೋರಿ ಸ್ವಲ್ಪ ಡೌನ್ ಫಾಲ್ ಆಗ್ಬಿಡ್ತದೆ. ಇಂಟರ್ವಲ್ ಗೂ ಹಿಂದೆ, ಇಂಟರ್ವಲ್ ಆದ್ಮೇಲೆ ಇವೆರಡ್ರ ಮಧ್ಯೆ ಒಂದ್ 10 ನಿಮಿಷ ಸ್ವಲ್ಪ ಲ್ಯಾಗ್ ಮಾಡ್ಬಿಡ್ತದೆ. ಅದಕ್ಕೋಸ್ಕರ 3 ಜನ ಎದ್ದೊಂಡೋದ್ರು. ಇನ್ಮಿಕ್ತವ್ರೆಲ್ಲ ಕಾಮಿಡಿ ಮಾಡ್ಕೊಂಡು ಮೋನುಗೌಡೆ ಬರ್ತಾಳೆ ಅಂತ ಕಾಯ್ಕೊಂಡು ಕೂತಿದ್ರೇನೋ. ಲಿಟ್ರಲಿ ಈ ಸಿನಿಮಾ ನನ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಬಿಕಾಸ್ ಆಫ್ ಈ ಸಿನಿಮಾದಲ್ಲಿ ಇರುವಂತ ಕ್ಯಾರೆಕ್ಟರ್ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಸ್ಟ್ರಗಲ್ ಮಾಡ್ತಾನಲ್ಲ, ಇದು ನಾವು ಮಾಡ್ತಾ ಇದೀವಿ, ನೀವೆಲ್ಲರೂ ಮಾಡ್ತಾ ಇದೀರಾ. ಅದಕ್ಕೋಸ್ಕರನೇ ಈ ಸಿನಿಮಾ ನನ್ಗೆ ತುಂಬಾನೇ ಲೈಕ್ ಆಗುತ್ತೆ. ಜೊತೆಗೆ ಮನ್ಸ್ಗೆ ಸಮಾಧಾನ ಆಗುವಂತ ಕೆಲವೊಂದಷ್ಟು ವಿಷಯಗಳು. ಯು ನೋ ವಾಟ್ ಐ ಆಮ್ ಥಿಂಕಿಂಗ್. ಈ ಸಿನಿಮಾ ನೋಡೋದಕ್ಕೆ ಇವತ್ತು ಮುಕ್ಕರ್ಕೊಂಡು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಅಂದ್ರೆ ಸೈಕ್ ಆಗ್ಬಿಡ್ತೀರಾ. ಲೋಕಲ್ ಥಿಯೇಟರ್ ಅಲ್ಲಿ ಎಲ್ಲೂ ಕೂಡ ಹಾಕೊಂಡಿಲ್ಲ. ಹೋದ್ರೆ ಮಾಲ್ಗೆ ಹೋಗ್ಬೇಕು. ಬೆಳಗ್ಗೆ ಒಂದ್ ಶೋ, ಮಧ್ಯಾಹ್ನ ಒಂದ್ ಶೋ, ಸಾಯಂಕಾಲ ಒಂದ್ ಶೋ. ಅದು ಕೂಡ ಬೇರೆ ಬೇರೆ ಮಾಲ್ಗಳಲ್ಲಿ. ಮಧ್ಯಾಹ್ನ 1:30 ಶೋಗೆ ಹೋದ್ರೆ ಹೌಸ್ಫುಲ್, ಟಿಕೆಟೇ ಇಲ್ಲ. ನನ್ ಜೊತೆಗೆ ತುಂಬಾ ಜನ ಬಂದಿದ್ರು. ಎಕ್ಸ್ಟೆಂಡೆಡ್ ಆಗಿ ಬೇರೆ ಸ್ಕ್ರೀನ್ಗೂ ಹಾಕಿದ್ರೆ ಆಡಿಯನ್ಸ್ ಫುಲ್ಫಿಲ್ ಆಗಿರೋರೇನೋ. ಫುಲ್ ಬೇಜಾರಾಗಿ ವಾಪಸ್ ಬಂದ್ಬಿಟ್ಟೆ ಸಾಯಂಕಾಲ ಹೋಗೋಣ ಅಂತ. ಸಾಯಂಕಾಲನು ಎಲ್ಲಿ ಹಿಂಗೆ ಆಗ್ಬಿಡ್ತದೋ ಅಂತ ಬೇಗ ಓಡೋಗ್ಬಿಟ್ಟೆ. ಗ್ರಿಪ್ ಆಗಿ ಹಿಡ್ಕೋಬಿಟ್ಟೆ, ಸಿಕ್ಬಿಡ್ತು ಟಿಕೆಟ್. ಇನ್ನ ಮೇನ್ ಆಗಿ ಈ ಸಿನಿಮಾದಲ್ಲಿ ಇಷ್ಟ ಆಗದಿರೋ ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ಯಾಮ್ರಾ ವರ್ಕ್. ಯಾವ್ದೋ ಒಂದು ಲೋ ಕ್ವಾಲಿಟಿ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿದಾರೆ ಅಂತ ಅನ್ಸುತ್ತೆ. ಕೆಲವೊಂದು ಶಾರ್ಟ್ಸ್ ಗಳಲ್ಲಿ ಗ್ಲಿಚಿಂಗ್ಸ್ ಗಳನ್ನ ನೀವು ನೋಡಬಹುದು. ನಾವ್ ಯಾವ ರೀತಿ ಮೊಬೈಲ್ ಅಲ್ಲಿ ಶೂಟ್ ಮಾಡಿದಾಗ ಝೂಮ್ ಹಾಕೊಂಡು ನೋಡಿದಾಗ ಗ್ಲಿಚ್ ಗಳೆಲ್ಲ ಕಾಣ್ತಾ ಇರ್ತವೋ, ಅದೇ ರೀತಿ ಈ ಮೂವಿ ಸ್ಕ್ರೀನ್ ಮೇಲೆ ಗ್ಲಿಚ್ ಗಳು ತುಂಬಾನೇ ಕಾಣಿಸ್ಬಿಟ್ಟು ಬೇರೆ ಬೇರೆ ಸೀನ್ಸ್ ಗಳಲ್ಲಿ. ಅದೊಂದು ಮಾತ್ರ ಈ ಸಿನಿಮಾದಲ್ಲಿ ಇಷ್ಟ ಆಗ್ಲಿಲ್ಲ. ಹೈ ಕ್ವಾಲಿಟಿಲಿ ಕಂಪ್ರೆಸ್ ಮಾಡ್ಬೋದಿತ್ತು. ಕೊನೆದಾಗಿ ಚಪ್ಪಾಳೆ ತೊಟ್ಟೋ ಅಂತ ವಿಷಯ ಏನಪ್ಪಾ ಅಂದ್ರೆ ಈ ಸಿನಿಮಾಗೋಸ್ಕರ ನವೀನ್ ಶಂಕರ್ ಅವರು ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ, ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇವರು ನಿಜವಾಗ್ಲೂ ಗೋಟ್ ಅಂದ್ರೆ ಅಲ್ಲ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್